ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ. ಗಾಯ್ಸ್, ಇವತ್ತು ನಾನು ಈವ್ನಿಂಗಿಂದ ರುಟೀನ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಮೊದಲಿಗೆ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದು ಈವ್ನಿಂಗ್ ರುಟೀನ್ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಟೀ ಮಾಡೋಕೆ ಇಡ್ತಿದ್ದೀನಿ. ಟೈಮ್ ಅರೌಂಡ್ 5 o'clock ಆಗಿತ್ತು. ಸೊ ಹಾಗಾಗಿ ಫಸ್ಟು ಟೀ ಮಾಡೋಕೆ ಇಟ್ಕೊಂಡು ಈ ಸೈಡ್ ಹಾಗೆ ಪಾತ್ರೆ ತೊಳೆದ್ರಾಯ್ತು ಅಂತ ಅಂದ್ಕೊಂಡೆ. ಸೊ ಟೀ ಮಾಡೋಕೆ ಇಡ್ತಾ ಇದ್ದೀನಿ, ನೋಡ್ಬೋದು. ಟೀ ಪೌಡರ್ನ ಹಾಕಿಬಿಟ್ಟು ಅದು ಒಂಚೂರು ಕುದಿಲಿ, ಆಮೇಲೆ ನಾನು ಆರಾಮ್ಸೆ ಪಾತ್ರೆ ತಿಕ್ಕೋಬಹುದು ಅಂತ ಹೇಳ್ಬಿಟ್ಟು ಆ ಸೈಡ್ ನಾನು ಪಾತ್ರೆ ತಿಕ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಊಟ ಆದ ತಕ್ಷಣನೇ ಪಾತ್ರೆ ತಿಕ್ಕಕ್ಕೆ ಬೇಜಾರಾಗುತ್ತೆ ಮಧ್ಯಾಹ್ನದಲ್ಲಿ. ಸೊ ಹಾಗಾಗಿ ಹಂಗೆ ಇಟ್ಬಿಟ್ಟು ಏನಾದರೂ ವರ್ಕ್ ಇದ್ರೆ ಮಾಡ್ಕೊತೀನಿ. ಸೊ ಒಂದೇ ಸತಿ ಈವ್ನಿಂಗ್ ಟೀದು ಅದು ಎರಡೂ ಪಾತ್ರೆ ತಿಕ್ಕಿದ್ರಾಯ್ತು ಅಂತ ಅಂದ್ಕೊಂಡು ತಿಕ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಸೊ ಈ ಕಡೆ ಟೀ ಕೂಡ ಉಕ್ಕಾಕತ್ತಿತ್ತು. ಸೊ ಈ ಥರ ಉಕ್ಕು ಬಂದಾಗ ನಾನು ಒಂದು ಹನಿ ನೀರು ಹಾಕೊಂಡ್ಬಿಡ್ತೀನಿ. ಏನು ಪದೇ ಪದೇ ನೀರು ಹಾಕ್ತೀರ ಅಂತ ಅನ್ಕೋಬೇಡ್ರಿ, ಫಸ್ಟಿಗೆ ನಾನು ಹಾಲಲ್ಲೇ ಟೀ ಮಾಡ್ಕೊಳ್ಳೋದ್ರಿಂದ ಸೊ ಈ ಥರ ಉಕ್ಕು ಬಂದಾಗ ಚೂರು ನೀರು ಹಾಕ್ಬಿಟ್ಟು ಕೆಳಗಡೆ ಹೋಗಿಸ್ಬಿಡ್ತೀನಿ. ಸೊ ಹಾಗಾಗಿ ಟೇಸ್ಟ್ ಏನು ಹೋಗಂಗಿಲ್ಲ, ಟೇಸ್ಟ್ ಚೆನ್ನಾಗೇ ಬರುತ್ತೆ. ನಾರ್ಮಲ್ ಆಗಿ ಡೈಲಿ ಟೀ ಏನು ಕುಡಿಯೋಂಗಿಲ್ಲ, ಯಾವತ್ತೋ ಒಂದಿನ ಟೀ ಕ್ರೇವಿಂಗ್ಸ್ ಆಗಿರುತ್ತಲ್ಲ, ಸೊ ಅವತ್ತು ಮಾತ್ರ ಟೀ ಕುಡಿತೀನಿ. ಸೊ ಇವತ್ತು ಹಾಗೆ ಹಾಲು ಕೊಟ್ಟಿದ್ರು ಕೆಳಗಡೆ, ಅಂದರೆ ಹಸು ಹಾಲು ತಗೊಳ್ಳೋದ್ರಿಂದ ಟೀ ಚೆನ್ನಾಗಿ ಬಂದಿರುತ್ತೆ, ಫಸ್ಟ್ ಡೇ ಫ್ರೆಶ್ ಆಗಿರ್ತಾವಲ್ಲ ಅಂತ ಅಂದ್ಕೊಂಡು ಟೀ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಈ ಕಡೆ ಪಾತ್ರೆ ಕೂಡ ಖಾಲಿ ಆಯಿತು. ಬರೀ ಟೀ ಕುಡಿನಂತೆ ಆಮೇಲೆ ಮತ್ತೆ ರುಟೀನ್ನ ಶುರು ಮಾಡ್ಕೊಳ್ಳೋಣ. ಫಸ್ಟಿಗೆ ಈ ಥರ ಸಿಂಕ್ ಖಾಲಿ ಇದ್ಬಿಟ್ರೆ ಒಂಥರ ನೆಮ್ಮದಿ ನೋಡಿ ಗೈಸ್, ಅಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ. ಸಿಂಕಲ್ಲಿ ಪಾತ್ರೆ ಬಿದ್ರೇ ಒಂಥರ ಬೇಜಾರು, ಯಪ್ಪ ಅಂತ ಅನ್ನಿಸ್ತದ. ಸೊ ಫಸ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂಥರ ನೆಮ್ಮದಿ, ಯಾರಿಗೇ ಆಗಲಿ ಅಲ್ಲ, ನಿಮ್ಗಾಗಲಿ ಅಥವಾ ನಂಗಾಗಲಿ. ಸೊ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ಇವಾಗ ಟೀ ಸೋಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೀ ಸೋಸ್ಕೊಳತ್ತೀನಿ. ಟೀ ನೋಡ್ರಿ ಎಷ್ಟು ಗಟ್ಟಿಯಾಗಿ ಸಖತ್ತಾಗಿತ್ತು ಗೈಸ್, ಏನೂ ಮಸಾಲ ಹಾಕಿರಲಿಲ್ಲ. ಜಸ್ಟ್ ನಾರ್ಮಲ್ ನಾನು ತಾಜ್ ಮಹಲ್ ಟೀ ಪೌಡರ್ನ ಯೂಸ್ ಮಾಡ್ತೀನಿ, ಅದರಿಂದನೇ ತಯಾರಿಸ್ಕೊಂಡು ಇವಾಗ. ಸಾರಿ ಗೈಸ್, ವೆದರ್ಗೆ ಚಳಿಗೆ ಒಂಥರ ಗಂಟ್ಲು ಕಟ್ದಂಗೆ ಆಗ್ಬಿಟ್ಟೈತೆ, ಕಟ್ಟಿಲ್ಲ ಬಟ್ ಒಂಥರ ಶೀತ ಶೀತ ಥರ. ಸೊ ಟೀ ಮಾಡ್ಕೊಂಡು ಕುಡಿಬೇಕು ಅಂತ ಅಂದರೆ ಈ ಥರ ಹೊರಗೆ ಬರಬೇಕು. ನನಗೆ ಏನಾದರೂ ತಿನ್ನೋದಿದ್ರೆ ಮನೇಲಿ ಕುತ್ಕೊಂಡೆ ಟಿ ವಿ ಮುಂದೆ ಕುತ್ಕೊಂಡೆ ತಿನ್ಕೊಂಬಿಡ್ತೀನಿ. ಬಟ್ ಏನಾದರೂ ಬಿಸಿನೀರಾಗಿರ್ಬೋದು, ಟೀ ಆಗಿರ್ಬೋದು, ಗ್ರೀನ್ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಈ ಥರ ಏನಾದರೂ ಕುಡಿಬೇಕು ಅಂತ ಅಂದರೆ ಹೊರಗಡೆ ಬಂದೆ ಈ ಥರ ನಾನು ವಿಂಡೋದಲ್ಲಿ ನೋಡಿಕೊಂಡು, ಇಲ್ಲ ಅಂತಂದರೆ ಸ್ಟೆಪ್ಸ್ ಮೇಲೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಟೀನ ಕುಡಿತೀನಿ. ಸೊ ಅದಾದಮೇಲೆ ಟೀ ಕುಡ್ದಾದ್ಮೇಲೆ ಇವಾಗ ಅರೌಂಡ್ 5:45 ಈ ಥರ ಆಗಿತ್ತು. ದೀಪ ಹಚ್ಬಿಡೋಣ ಅಂತ ಹೇಳಿಬಿಟ್ಟು ಹೊಸ್ಲಿಗೆಲ್ಲ ನೀರು ಹಾಕ್ತಿದ್ದೆ. ಗೈಸ್, ಟೀ ಶರ್ಟ್ ನೋಡ್ರಿ, ಪಾತ್ರೆ ತಿಕ್ಕಬೇಕಾದ್ರೆ ನೀರು ಚೆಲ್ಕೊಂಬಿಟ್ಟಿದ್ದೀನಿ. ಸೊ ಇವಾಗ ದೀಪ ಹಚ್ಚಬೇಕು ಅಂತ ನೀರು ಹಾಕಿ ಬಂದೆ. ಅದಕ್ಕಿಂತ ಮುಂಚೆ ಇವತ್ತು ಗುರುವಾರ ಆಗಿರೋದ್ರಿಂದ ಬಾಬಾಗೆ ನಾನು ಧೂಪ ಹಚ್ತೀನಿ. ಸೊ ಹಾಗಾಗಿ ನನಗೆ ರೆಡಿಮೇಡ್ ಧೂಪ ಅಷ್ಟು ಇಷ್ಟ ಆಗಲ್ಲ, ಮನೆ ತುಂಬ ಸ್ಮೆಲ್ ಸ್ಪ್ರೆಡ್ ಆಗಲ್ಲ ಅಂತ ಅಂದ್ಕೊಂಡು ನಾನೇ ಈ ಥರ ಇಡ್ಲಿನ ತೊಗೊಂಬಂದು ಈ ಥರ ಬಜ್ಜಿ ಬೋಂಡ ಕರಿತೀವಲ್ಲ ಅದರೊಳಗೆ ನಾನು ಅದನ್ನು ಬಿಸಿ ಮಾಡ್ಕೊತೀನಿ, ಅಂದರೆ ಕೆಂಡನ ಕಾಯಿಸ್ಕೊತೀನಿ ಅಂತ. ಸೊ ಈ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲಿಂದ ಸಿಕ್ತ್ರಿ ಕೆಂಡ ಅಂತ ಕೇಳ್ಬೋದು. ಗೈಸ್, ಐರನ್ ಮಾಡೋರು ಇರ್ತಾರಲ್ಲ, ಅವ್ರ ಹತ್ರ ಕೇಳಿದರೆ ಒಂದು 20-30 ರುಪೀಸ್ ಅವ್ರು ಕೊಡ್ತಾರೆ. ಸೊ ಅವ್ರ ಹತ್ರನೇ ಇಸ್ಕೊಂಡು ಬಂದು ನಾನು ಈ ಥರ ಮಾಡ್ತೀನಿ ನೋಡ್ರಿ. ಪ್ರತಿ ಗುರುವಾರ ಮುಂಜಾನೆ, ಸಾಯಂಕಾಲ ಮತ್ತು ನಮ್ಮ ಮನೆ ದೇವ್ರ ವಾರ ಸೋಮವಾರ ದಿನ ಕೂಡ ನಾನು 1 ಟೈಮ್ ಹಾಕ್ತೀನಿ. ಬಟ್ ಗುರುವಾರ ದಿನ 2 ಟೈಮ್ಸು ಹಾಕ್ತೀನಿ. ಬಾಬಾಗೆ ಧೂಪ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇವಾಗ ನಾನು ದೀಪ ಹಚ್ತಾ ಇದ್ದೀನಿ. ಸೊ ದೀಪ ಹಚ್ಚಿ ನಾರ್ಮಲ್ ಆಗಿ ಊದಿನ ಕಡ್ಡಿನ ಬೆಳಗಿ ಹೊರಗಡೆ ತುಳಸಿ ಮುಂದೆ ಚುಚ್ಚಿಬಿಡ್ತೀನಿ ಊದಿನ ಕಡ್ಡಿನ. ಬಟ್ ಧೂಪ ಮಾತ್ರ ಮನೆ ತುಂಬ ಹಾಕ್ತೀನಿ, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ತೋರಿಸ್ತೀನಿ ನಿಮ್ಗೆ ಅದು ಕೂಡ ಯಾವ ಥರ ಅಂತ, ಎಲ್ಲಿ ತಂದೆ ಅಂತ ಹೇಳ್ತೀನಿ. ಇನ್ನು ನಾನು ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗಷ್ಟೊತ್ತಿಗೆ ಬೆಂಕಿ ಆಗ್ಬಿಟ್ಟಿರ್ತೈತೆ. ಸೊ ಹಾಗಾಗಿ ಇವಾಗ ಲೋಬಾನ ಅನ್ನೋದನ್ನ ಈ ಥರ ಪುಡಿ ಲೋಬಾನನೇ ತಂದುಬಿಡ್ತೀನಿ. ನಾನು ನಮ್ಮ ಬಿಜಾಪುರ ಶಾಸ್ತ್ರಿ ಮಾರ್ಕೆಟಲ್ಲಿ ತಂದಿದ್ದು. ಅವ್ರು ಒಂದೇ ಥರ ಲೋಬಾನ ಕೊಡೋಂಗಿಲ್ಲ, 2-3 ಥರ ಲೋಬಾನ ಮಿಕ್ಸ್ ಮಾಡಿಬಿಟ್ಟು ಕೊಡೋದು. ಸೊ ಈ ಥರ ಲೋಬಾನ ಹಾಕ್ಬಿಟ್ಟು ಅದೇ ಸಾಂಬ್ರಾಣಿ ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮೇಲುಗಡೆ ಜಾವದು ಪೌಡರ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ. ಈ ಥರ ಹಾಕೋದ್ರಿಂದ ದೇವಸ್ಥಾನದಲ್ಲಿ ಸ್ಮೆಲ್ ಬರುತ್ತಲ್ಲ, ಆ ಥರ ಚೆನ್ನಾಗಿ ಸ್ಮೆಲ್ ಬರ್ತದೆ. ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿರಿ. ಸೊ ಈ ಥರ ಧೂಪನ ಹಾಕಿಬಿಟ್ಟು ಮನೆ ಫುಲ್ಲು ನಾನು ಅದನ್ನು ಧೂಪ ಇಟ್ಕೊಂಡು ಅಡ್ಡಾಡ್ಬಿಡ್ತೀನಿ, ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ, ಎಲ್ಲ ಕಡೆ ಪಾಸಿಟಿವ್ ವೈಬಿಂದ ತುಂಬಿರಲಿ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಅನ್ನಿಸ್ತದೆ. ಒಂದ್ಸತಿ
ಸತಿ ಲೋಬನ ಹಾಕಿದ್ರೆ ಮನೆಯೆಲ್ಲ ಹೊಗೆ, ಹೊಗೆ, ಹೊಗೆ ಅನಿಸ್ತದ. ನೋಡಕ್ಕೂ ಚೆನ್ನಾಗ್ ಅನಿಸ್ತದ. ಒಂಥರ ಫೀಲ್ ಕೂಡ ಒಂಥರ ಪಾಸಿಟಿವ್ ತರ ಇರ್ತದ. ಈವನ್ ಈವ್ನಿಂಗು ಅಥವಾ ಅರ್ಲಿ ಮಾರ್ನಿಂಗ್ ಹಾಕೋದ್ರಿಂದ ಸ್ವಲ್ಪ ಹೊರಗಡೆ ಕತ್ಲಾಗಿರ್ತದೆ. ಅದ್ರಲ್ಲಿ ಲೋಬಾನ ನೋಡಕ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಮನಸ್ಸಿಗೆ ಕೂಡ ಒಂಥರ ನೆಮ್ಮದಿ ಅಂತ ಅನಿಸ್ತದ ನೋಡ್ರಿ. ಈವನ್ ನಮ್ದು ಬಾಬಾ ಪೂಜೆ ಈ ತರ ಆಗಿತ್ತು ನೋಡ್ಬೋದು. ಇನ್ನು ಪೂಜೆ ಮಾಡ್ಕೊಂಡ್ ಆದ್ಮೇಲೆ ನನ್ನ ಹಸ್ಬೆಂಡ್‌ಗೆ ಕಾಲ್ ಮಾಡ್ದೆ, "ಇನ್ನ ನಾ ಬರೋದ್ ಲೇಟ್ ಆಗ್ತದ" ಅಂತ ಅಂದ್ರು. ಸೊ ಹಂಗಾಗಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದ್ರಾಯ್ತು. ಇವತ್ತು ಈವ್ನಿಂಗು ಏನ್ ಊಟ ಮಾಡ್ಲಿ ಅಂತ ಕೇಳಿದಾಗ ನಂಗೆ ಹಸಿವಿಲ್ಲ ಅಂತ ಅಂದ್ರು. ಇವನ್ ನನಗೂ ಕೂಡ ಹಸಿವಿಲ್ಲ ಅಂತ ಅಂದಿದ್ದಕ್ಕೆ ಲೈಕ್ ಪಪ್ಪಾಯ ಜ್ಯೂಸ್ ಮಾಡಿದ್ರಾಯ್ತು. ಮತ್ತೆ ಎಲ್ಲ ವೆಜಿಟೇಬಲ್ಸ್‌ನ ಬಳಸ್ಕೊಂಡು ಸಲಾಡ್ ಮಾಡಿದ್ರಾಯ್ತು. ಇನ್ನು ಈ ತರ ಮಾಡ್ಕೊಂಡು ತಿಂದ್ರೆ ವೇಟ್ ಲಾಸ್ ಆಗಕ್ ಕೂಡ ಹೆಲ್ಪ್ ಆಗುತ್ತೆ. ಸೊ ನೈಟ್ ಆಲ್ಮೋಸ್ಟ್ ಲೈಟ್ ಆಗಿ ತಿಂದ್ರೆ ನಮ್ಗೆ ಕ್ಯಾಲರೀಸ್ ಕೂಡ ಬರ್ನ್ ಆಗ್ತದ. ಮಲಗಿರ್ತೀವಲ್ಲ, ಮಲ್ಕೊಂಡಾಗ ಚೆನ್ನಾಗ್ ನಿದ್ದೆ ಮಾಡಿದ್ರೆ ನಮ್ಗೆ ಕ್ಯಾಲರೀಸ್ ಕೂಡ ಬರ್ನ್ ಆಗುತ್ತೆ. ಅದು ಜಾಸ್ತಿ ತಿನ್ಕೊಂಡ್ ಮಲ್ಕೊಂಡ್ರೆ ವೇಟ್ ಗೇನ್ ಆಗ್ತದೆ. ಸೊ ಹಂಗಾಗಿ ಲೈಟ್ ಆಗಿ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಫಸ್ಟ್ ನಾನು ಈ ತರ ಬಟ್ಟೆನ ತಗೊಂಡ್ ಬಂದು ಚೇರ್ ಮೇಲೆ ಇಟ್ಬಿಟ್ಟಿದ್ದೆ. ಸೊ ಫೋಲ್ಡ್ ಮಾಡಿರ್ಲಿಲ್ಲ. ಸೊ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಈ ತರ ಕಬೋರ್ಡಲ್ಲಿ ಇಟ್ಬಿಟ್ಟಿರ್ತೀನಿ. ಸೊ ಅದಾದ್ಮೇಲೆ ಇವಾಗ ಒಂದ್ಸತಿ ದೀಪ ಹಚ್ಚಿದ್ಮೇಲೆ ಡೋರ್‌ನ ಓಪನ್ನೇ ಇಟ್ಟಿರ್ತೀನಿ. ಸೊ ಇವಾಗ ಕಿಚನಲ್ಲಿ ಕುಕಿಂಗ್ ಮಾಡ್ಬೇಕು, ಏನಾದ್ರೂ ರೆಡಿ ಮಾಡ್ಕೋಬೇಕು ಅಂತಂದ್ರೆ ಈ ತರ ಡೋರ್‌ನ ಕ್ಲೋಸ್ ಮಾಡ್ಬಿಡ್ತೀನಿ ನಾನು. ಸಪೋಸ್ ನನ್ನ ಹಸ್ಬೆಂಡ್ ಬಂದ್ರೆ ಯಾರಾದ್ರೂ ಬಂದ್ರುನು ಬೆಲ್ ಮಾಡ್ತಾರಲ್ಲ, ಹೋಗಿ ತೆಗ್ದ್ರಾಯ್ತು. ಚಳಿ ಇರುತ್ತಲ್ಲ, ಸೊ ಹಂಗಾಗಿ ಕ್ಲೋಸ್ ಮಾಡ್ಕೊಂಡು ಕಿಚನ್‌ಗೆ ಬಂದೆ. ಇವಾಗ ನಾನು ಶೇಂಗಾ ಪೌಡರ್‌ನ ಖಾಲಿ ಆಗಿತ್ತು. ಸೊ ಶೇಂಗಾ ಪೌಡರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಶೇಂಗಾನ ಫ್ರೈ ಮಾಡ್ತಾ ಇದ್ದೀನಿ. ಗೈಸ್ ಇನ್ನೊಂದು ನಾನು ಮಿಕ್ಸಿಗೆ ಬುಲೆಟ್ ಜಾರ್‌ನ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಾಕ ಫಸ್ಟು ಈ ತರ ಶೇಂಗಾನ ಬ್ಲೆಂಡ್ ಮಾಡಿದ್ರೆ ಯಾವ್ ತರ ಬರುತ್ತೆ ರಿಸಲ್ಟ್ ಅಂತ ನೋಡಕ್ಕೋಸ್ಕರ ಶೇಂಗಾ ಕಾಳನ್ನ ಫ್ರೈ ಮಾಡ್ಕೊಂತಾ ಇದ್ದೀನಿ. ಆಲ್ಮೋಸ್ಟ್ ಖಾಲಿಯಾಗಿತ್ತು ಪೌಡರು. ಸೊ ಒಂದ್ಸತಿ ಈ ತರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟೊಂದ್ ದಿನ ಯೂಸ್ ಮಾಡ್ಬೋದು ಅರ್ಜೆಂಟಿಗೆ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಸೊ ಶೇಂಗಾ ಒಂದ್ ಕಡೆ ಆರಿಡಕ್ ಇಟ್ಬಿಟ್ಟು ಇವಾಗ ನೈಟ್ ನಾನು ಸಲಾಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಸಲಾಡ್‌ಗೆ ಕ್ಯಾರೆಟ್ ಆಗಿರ್ಬೋದು, ಕುಕುಂಬರ್ ಆಗಿರ್ಬೋದು, ಆಮೇಲೆ ಇದಕ್ಕೆ ಹೆಸರು ಕಾಳು, ಹೆಸರು ಬೇಳೆ ಯಾವುದಾದ್ರೂ ಆಗ್ಬೋದು, ಶೇಂಗಾ, ಆಮೇಲೆ ಆನಿಯನ್, ಟೊಮೆಟೊ, ಕೊತ್ತಂಬರಿ. ಸೊ ಇದಿಷ್ಟನ್ನು ಒಂದೇ ಬೌಲಿಗೆ ಶಿಫ್ಟ್ ಮಾಡ್ಕೊಂಡು ಲಾಸ್ಟಿಗೆ ಖಾರ ಎಷ್ಟಾದ್ರೂ ಹಾಕ್ಕೊಳ್ಳಿ. ಆದ್ರೆ ಸಾಲ್ಟ್ ಮಾತ್ರ ಸ್ವಲ್ಪನೇ ಹಾಕ್ಕೊಳ್ಳಿ. ಸಾಲ್ಟ್ ಜಾಸ್ತಿ ತಿಂದ್ರೂ ಕೂಡ ನೀವು ವೇಟ್ ಗೇನ್ ಆಗ್ತೀರಾ. ಸೊ ಹಂಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾರ್ನಿಂಗು ತಿನ್ಬೋದು, ನೈಟ್ ಕೂಡ ತಿನ್ಬೋದು. ಮಾರ್ನಿಂಗ್ ತಿಂತೀನಿ ಅಂತ ಅಂದರೆ ಒಂದು 2ರಿಂದ 3 ಎಗ್‌ನ ಆ್ಯಡ್ ಮಾಡ್ಕೊಂಡು ತಿನ್ನಿ. ವೇಟ್ ಲಾಸ್ ಆಗಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಬಿಕಾಸ್ ಆಫ್ ಹೈ ಪ್ರೋಟೀನು. ಈವ್ನಿಂಗ್ ಆದರೆ ಜಸ್ಟ್ ನಾನು ಈ ಥರ ಸಲಾಡ್ ಮಾಡಿಕೊಂಡು ಯಾವುದಾದ್ರೂ ಸ್ಮೂತಿ ಮಾಡಿಕೊಂಡು ಕುಡಿದ್ಬಿಡ್ತೀವಿ. ಈವನ್ ವೇಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ನೈಟ್ ಸ್ವಲ್ಪ ಲೋ ಅಂತ ಕೂಡ ಅನ್ನಿಸ್ಬೇಕು. ಯಾಕಂದರೆ ಜಾಸ್ತಿ ಕ್ಯಾಲರೀಸ್ ಇಂಟೇಕ್ ಮಾಡಿ ಮಲ್ಕೊಂಡ್ಬಿಟ್ರೆ ದಪ್ಪ ಆಗೋದು ಮಾತ್ರ ಪಕ್ಕಾ. ಸೊ ಹಂಗಾಗಿ ನಾನು ಹೇಳಿದ್ನಲ್ಲ ನಿಮಗೆ ಬುಲೆಟ್ ಜಾರ್‌ನ ಆರ್ಡರ್ ಮಾಡ್ಕೊಂಡಿದ್ದೀನಿ ಅಂತ. ಇದೇ ನೋಡ್ರಿ ಮಸ್ತ್ ಅದಾವ. ಒಂದ್ಸತಿ ನೀವು ಕೂಡ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್‌ನ ಚೆಕ್ ಮಾಡ್ಕೊರಿ. ಚೆನ್ನಾಗಿದಾವ. ಇವಾಗ ನೀವು ಸ್ಮೂತಿ ಮಾಡಿದ್ದು ನೋಡಿದ್ರಲ್ಲ, ಎಲ್ಲಿ ಕೂಡ ಲೀಕ್ ಆಗಲಿಲ್ಲ. ನಾನು ಬೇಕು ಅಂತಾನೆ ಒಂದ್ಸತಿ ಲಿಕ್ವಿಡ್ ಕೂಡ ಚೆಕ್ ಮಾಡೋಣ ಲೀಕ್ ಆಗುತ್ತೇನೋ ಅಂತ ನೋಡಿದೆ. ಇಲ್ಲ ಗೈಸ್, ತುಂಬಾ ಅಂದರೆ ತುಂಬಾ ಚೆನ್ನಾಗಿದಾವ. ಈವನ್ ನಮ್ಮ ಮನೇಲಿ ನಾರ್ಮಲ್ ಮಿಕ್ಸಿ ಜಾರ್ಸ್ ಇರ್ತಾವಲ್ಲ, ಅವು ಅಷ್ಟು ಕರೆಕ್ಟಾಗಿ ಬ್ಲೆಂಡ್ ಆಗ್ತಾವಿಲ್ಲ ಗೊತ್ತಿಲ್ಲ. ಬಟ್ ಇದು ಮಾತ್ರ ಚೆನ್ನಾಗಿ ಬ್ಲೆಂಡ್ ಆಗ್ತದ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಈವನ್ ಫಸ್ಟ್ ಇಲ್ಲೇ ಚೆಕ್ ಮಾಡ್ಕೊರಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿತ್ತು 2 ಸ್ಮೂತಿ ಅಂದರೆ. ಮತ್ತೆ ಇದು ಶೇಂಗಾ ಪೌಡರ್ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಿತ್ತು. ಸೊ ಇಷ್ಟ ಆದರೆ ತಗೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್‌ನ ಕೊಟ್ಟಿರ್ತೀನಿ. ಸೊ ಇವಾಗ ನೈಟ್ ಅರೌಂಡ್ ಒಂದು 9:30 ಆಗಿತ್ತು. ನನ್ನ ಹಸ್ಬೆಂಡ್ ಲೇಟಾಗೇ ಬಂದರು. 9 ಸಮಥಿಂಗ್ ಆಗಿತ್ತು. ಸೊ ಅವ್ರು ಬರೋಕ್ಕಿಂತ ಮುಂಚೆನೇ ನಾನು ಬೇಜಾರಾಗಿತ್ತು, ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡು ಫೋನ್ ಚಾರ್ಜ್‌ಗೆ ಹಾಕಿ ಐರನ್ ಮಾಡ್ತಾ ಕುಂತಿದ್ದೆ. ಮ್ಯಾಚ್ ಕೂಡ ಇತ್ತಲ್ಲ, ಮ್ಯಾಚ್ ನೋಡ್ತಾ ಇದ್ದೆ. ಸೊ ಹಾಗಾಗಿ ಅವ್ರು ಕೂಡ ಬಂದರು. ಅವರಿಗೆ ಮಾಡಿರೋಂಥ ಸಲಾಡ್‌ನ ಕೊಟ್ಟು, ಈವನ್ ನಾನು ಕೂಡ ಸಲಾಡ್ ತಿನ್ಕೊಂಡೇ ಐರನ್ ಮಾಡ್ತಾ ಇದ್ರಾಯ್ತು ಅಂತ ಹೇಳ್ಬಿಟ್ಟು ಐರನ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ಲಾಗಿ ಡೈಲಿ ಐರನ್ ಮಾಡಲ್ಲ. ಅಲ್ಲೊಂದು ಕೆಂಪು ಚೀಲ ಕಾಣಕತ್ತದಲ್ಲ, ಸೊ ಬಟ್ಟೆ ತೊಳೆದು ಫೋಲ್ಡ್ ಕೂಡ ಮಾಡಲ್ಲ. ಈ ಥರ ಚೀಲದಲ್ಲಿ ಹಾಕಿ ಇಟ್ಬಿಡ್ತೀನಿ. 15 ಡೇಸ್ ಒನ್ಸ್ ಈ ಥರ ಐರನ್ ಮಾಡಿ ಇಡ್ತೀನಿ. ಸೊ ಇದಾಗಿತ್ರಿ ಇವತ್ತು ಈವ್ನಿಂಗ್ ರೊಟೀನು. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿತ್ತಂದರೆ ನನ್ನ ಚಾನಲ್‌ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಲೈಕ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ವೇಟ್ ಲಾಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಟ್ರೈ ಮಾಡಿರಿ. ಅದನ್ನು ಸೇವನೆ ಮಾಡೋದ್ರಿಂದ ಮಿನಿಮಮ್ 1 ತಿಂಗಳಲ್ಲಿ 2ರಿಂದ 3 ಕೆಜಿ ಆಬ್ವಿಯಸ್ಲಿ ಲಾಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಗೈಸ್. ಮತ್ತೆ ಸಿಗ್ತೀನಿ ನಿಮ್ಮೊಟ್ಟಿಗೆ. ಬಾಯ್.